ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸರ್ವಜ್ಞರ ಒಂದು ವಚನಗಳು ಮತ್ತು ಅದರ ಭಾವಾರ್ಥವನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ. ವಚನವು ಇಂತಿದೆ: ಒಲಬರಿದ ಮಾತು ತಲೆಬೇನೆ ಎದ್ದಂತೆ, ಒಲಬರಿದ ಮಾತು ತಲೆಬೇನೆ ಎದ್ದಂತೆ, ಒಲಬರಿತು ಬಂದು ನುಡಿದಿಹರೆ ಅದು ದಿವ್ಯ ಫಲ ಪಕ್ವದಂತೆ ಸರ್ವಜ್ಞ. ಒಲಬರಿದು ಬಂದು ನುಡಿದಿಹರೆ ಅದು ದಿವ್ಯ ಫಲ ಪಕ್ವದಂತೆ ಸರ್ವಜ್ಞ. ನೋಡಿ, ಈ ಒಂದು ಸುಂದರವಾದ ವಚನದಲ್ಲಿ ಸರ್ವಜ್ಞರು ಹೇಳ್ತಾರೆ, ರೀತಿ ನೀತಿಯನ್ನು ಅರಿದು ಆಡದ ಮಾತು ತಲೆನೋವು ಎಬ್ಬಿಸುವುದು, ಹಾಗೂ ರೀತಿ ನೀತಿಯನ್ನು ತಿಳಿದು ಆಡಿದ ಮಾತು ಪರಿಪಕ್ವವಾದ ಹಣ್ಣನ್ನು ಸ್ವಾದಿಸುವಷ್ಟು ಸುಮಧುರವಾಗಿಯೇ ಇರುತ್ತದೆ ಎಂದು ಇಲ್ಲಿ ಸರ್ವಜ್ಞರು ಹೇಳ್ತಾರೆ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಲೋಕಕ್ಕೆ ಮಾತೆ ಮಾಣುಕ್ಯವು ಸರ್ವಜ್ಞ. ಈ ವಚನದಲ್ಲಿ ಸರ್ವಜ್ಞರು ಹೇಳ್ತಾರೆ, ಮಾತಿನಿಂದಲೇ ವಿನೋದದ ನುಡಿಗಳು, ಮಾತಿನಿಂದಲೇ ದ್ವೇಷಗಳು, ಮಾತಿನಿಂದಲೇ ಕೊಳೆಗಳು ಆಗುವುವು. ಅಲ್ಲದೆ ಸರ್ವ ಸಂಪದಗಳಿಗೂ ಮಾತೇ ಕಾರಣವಾಗಿದ್ದು ಮಾತು ಮಾಣುಕ್ಯದಂತೆ ಬೆಲೆ ಬಾಳುವಂತಹದ್ದು ಆಗಿದೆ. ಮಾತಬಲ್ಲ ತಂಗೆ ಯಾತವದು ಸುರಿದಂತೆ, ಮಾತಾಡಲರಿಯ ತಂಗೆ ಬರೀ ಯಾತ ನೇತಾಡಿದಂತೆ ಸರ್ವಜ್ಞ. ನೋಡಿ, ಒಂದು ಸುಂದರವಾದ ವಚನದಲ್ಲಿ ಸರ್ವಜ್ಞರು ಹೇಳ್ತಾರೆ, ಮಾತನಾಡಲು ತಿಳಿದವನ ಮಾತು ಯಾತದಲ್ಲಿ ನೀರು ಸುರಿದಂತೆ ಅರ್ಥಪೂರ್ಣವಾಗಿಯೂ ಇರುತ್ತೆ. ಮಾತನಾಡಲು ತಿಳಿಯದವನ ಮಾತು ನೀರು ಸುರಿದ ಯಾತವು ಬರೀ ನೇತಾಡಿದಂತೆ ಎಂಬ ಮಾತಲ್ಲಿ ಇಲ್ಲಿ ಹೇಳ್ತಾರೆ. ಅಂದರೆ ಮಾತಿನಲ್ಲಿ ವಿಚಾರವಾಗಲಿ ಅರ್ಥವಾಗಲಿ ಇರಲಾರದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳ್ತಾರೆ. ಕಸಿಕನಾಡಿದ ಮಾತು ಶಶಿಯೂದಿಸಿ ಬಂದಂತೆ, ರಸಿಕನಲ್ಲದವನ ಬರೀ ಮಾತು ಕಿಯೊಕ್ಕು ದರ್ಶಿಯ ಬಡಿದಂತೆ ಸರ್ವಜ್ಞ. ಈ ವಚನದಲ್ಲೂ ಕೂಡ ಹಿರುಳು ಬಾನಿನಲ್ಲಿ ಚಂದಿರನು ಮೂಡಿಬರಲು ಹೇಗೆ ಸೊಗಸೆನಿಸುವುದೋ ಹಾಗೆಯೇ ರಸಿಕನಾದವನು ಆಡುವ ಮಾತು ಸೊಗಸೆನಿಸುವುದು ಕಿವಿಯೊಳಗೆ. ಚೂಪದ ಗೂಟವನ್ನು ಬಡಿದರೆ ಹೇಗೆ ಕಷ್ಟವೆನಿಸುವುದು ಹಾಗೆ ರಸಿಕನಲ್ಲದವನ ಮಾತು ಕೇಳಲು ಕಷ್ಟವೆನಿಸುವುದು ಎಂಬುದಾಗಿ ಸರ್ವಜ್ಞವರು ಇಲ್ಲಿ ಹೇಳ್ತಾರೆ. ಹೊತ್ತಿಗೊದಗಿದ ಮಾತು ಸತ್ತವನು ಎದ್ದಂತೆ, ಒತ್ತಾಗಿ ನುಡಿದ ನುಡಿ ಕೈಚಾರಿದ ಮುತ್ತಿನಂತಿಹುದು ಸರ್ವಜ್ಞ. ನೋಡಿ, ಸತ್ತು ಬಿದ್ದವನು ಜೀವ ತಳೆದು ಎದ್ದು ಕೂತರೆ ಹೇಗೆ ಸಂತೋಷವೆನಿಸುವುದೋ ಹಾಗೆಯೇ ಸಮಯಕ್ಕೆ ಸರಿಯಾಗಿ ಸಂದರ್ಭೋಚಿತ ಮಾತು ಮನಕ್ಕೆ ಸಂತೋಷ ಉಂಟು ಮಾಡುವುದು. ಹಾಗೂ ಬೆಲೆ ಬಾಳುವ ಒಂದು ಅಮೂಲ್ಯವಾದ ಮುತ್ತೊಂದನ್ನು ಕೈ ಜಾರಿ ಹೋದರೆ ಮನಸ್ಸಿಗೆ ಹೇಗೆ ಬೇಸರವೆನಿಸುವುದೋ ಹಾಗೆಯೇ ಸಮಯಕ್ಕೆ ಸರಿಯಾದ ಮಾತು ದೊರಕದೆ ನಂತರ ಅದೇ ಮಾತು ದೊರಕಿದರೂ ಮನಸ್ಸಿಗೆ ಬೇಸರವೆನಿಸುವುದು ಎಂದು ಇಲ್ಲಿ ಸರ್ವಜ್ಞರು ಹೇಳ್ತಾರೆ. ಸದಾ ಎಲ್ಲರಿಗೂ ಒಳ್ಳೆಯದನ್ನೇ ಹಂಚೋಣ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.